ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಅಂಬ್ರೆಲಾ ಟಾಪ್ ಕಟ್ಟಿಂಗ್, ಅಂಬ್ರೆಲಾ ಫ್ರಾಕ್ ಲಾಂಗ್ ಆದರೆ ಅಂಬ್ರೆಲಾ ಫ್ರಾಕ್ ಆಗುತ್ತೆ, ಶಾರ್ಟ್ ಆದರೆ ಅಂಬ್ರೆಲಾ ಡ್ರೆಸ್ ಟಾಪ್ ಆಗುತ್ತೆ. ಶಾರ್ಟ್ ಥರ ಮಾಡ್ಕೊಬೋದು, ಲಾಂಗ್ ಟಾಪ್ ಥರ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದು ನಾನು ಇವಾಗ ತೋರಿಸ್ತಾ ಇದ್ದು 10 ವರ್ಷ 10 ವರ್ಷ ಇದಾಗಲಿ ಹುಡುಗಿ ತೋರಿಸ್ತಾ ಇದ್ದೀನಿ. 10 ವರ್ಷದವರೆಗೆ 4ನೇ ತರಗತಿ. ಅಂದರೆ ನಾನು ಡಬಲ್ ಕಲರ್ ಬಂದಿದ್ದರಿಂದ ಮೇಲೆ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೀನಿ. ಇಷ್ಟು ಸೇಮ್ ಒಂದೇ ಕಲರ್ ಬಂದಿದ್ದರೆ ತೆಗೆದೇ ಬೇಕಿದ್ದಿಲ್ಲ. ಎಷ್ಟು ಅಂತ ಇದು 3 ಮೀಟ್ರ್ ದಾಟಿದೆ ಸೀರೆ. 3 ಮೀಟ್ರ್ ಇದೆ. ಇದು 3 ಮೀಟ್ರ್ ಸೀರೆ ತಗೊಂಡು ಈಕ್ವಲಾಗಿ ಫೋಲ್ಡ್ ಮಾಡಬೇಕು ನೋಡಿ. ಈಕ್ವಲಾಗಿ ಫೋಲ್ಡ್ ಮಾಡಬೇಕು. ಈಕ್ವಲಾಗಿ 4 ಫೋಲ್ಡ್ ಮಾಡಬೇಕು. ಇವಾಗ ಈ ಥರ ಈಕ್ವಲಾಗಿ 4 ಫೋಲ್ಡ್ ಆದಮೇಲೆ ಇದು ನೋಡಿ 4 ಫೋಲ್ಡ್ ಇದೆ. ಇವಾಗ 4 ಫೋಲ್ಡ್ ಆದಮೇಲೆ ನೋಡಿ ಈಕ್ವಲಾಗಿ 4 ಫೋಲ್ಡ್ ಇದೆ ನೋಡಿ. ಇವಾಗ 4 ಫೋಲ್ಡ್ ಇದೆಯಲ್ಲ, ಇದು ಸೀರೆ ಈಕ್ವಲಾಗಿ 4 ಫೋಲ್ಡ್ ಇದೆ ನೋಡಿ. 4 ಫೋಲ್ಡ್ ಇದೆ. ಇವಾಗ ಇದು ಮೂಲೆ ಇದೆ ಕ್ರಾಸ್ಗೆ ನೀಟಾಗಿ ಫೋಲ್ಡಿಂಗ್ ಮಾಡಬೇಕು. ಈ ಥರ ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಬೇಕು. ಅಂದರೆ ಒಂದೇ ಕಲರ್ ಸೀರೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಫುಲ್ಲು ದೊಡ್ಡವರಿಗಾದರೆ ಫುಲ್ ಲೆಂತ್ ತೊಗೊಳ್ಳಿ, ಸೀರೆ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ 4 ಫೋಲ್ಡ್ ಮಾಡಬೇಕು. ಈ ಥರ ನೋಡಿ, ಈ ಥರ ಶೇಪ್ ಬಂದಿದೆ ನೋಡಿ. ಶೇಪ್ ಈ ಥರ ಇದೆ ನೋಡಿ. ಈ ಥರ ಫೋಲ್ಡಿಂಗ್ ಮಾಡಿಕೊಡಿ. ಎಕ್ಸ್ಟ್ರಾ ಬಟ್ಟೆ ಬಂದಿರೋದು ಇರುತ್ತದ, ಆಮೇಲೆ ಲೆಂತು ಇಷ್ಟೇ ಸಾಕಾಗಿರುತ್ತೆ. ಈ ಥರ ಫೋಲ್ಡಿಂಗ್ ಮಾಡಿಕೊಡಿ. ಅಂದರೆ ಇದು 4 ಫೋಲ್ಡ್ ಮಾಡಿ ಒಂದು ಸೀರೆನ 3 ಮೀಟ್ರ್ ಬಟ್ಟೆ ಇದೆ. ಅದು ಮತ್ತೆ 4 ಫೋಲ್ಡ್ ಆದಮೇಲೆ ಈ ಥರ ಮತ್ತೆ ಇದನ್ನು ಎಕ್ಸ್ಟ್ರಾ ಫೋಲ್ಡ್ ಆಗಿರೋದ್ರಿಂದ 8 ಫೋಲ್ಡಿಂಗ್ ಆಗಿದೆ. ಸೊಂಟ ಸುತ್ತಳತೆ 12 ಇರೋದ್ರಿಂದ ನಾವಿಲ್ಲಿ 12ರಲ್ಲೇ ನೋಡಿ 12ರಲ್ಲಿ ಇದು 8 ಭಾಗ ಆಗಿದೆಯಲ್ಲ, 12 ಸೊಂಟ ಅದು 24 ಒಂದು ಸೈಡ್ 12 ಬರುತ್ತೆ. ಟೋಟಲ್ 24 ಆಗುತ್ತೆ. 24ರಲ್ಲಿ 8 ಭಾಗ ಮಾಡಿ ನೋಡಿ. 24 ನೋಡಿ, 24 ಟೇಪ್ ಈಗ ತೊಗೊಳ್ಳಿ. ಮತ್ತೆ ಫೋಲ್ಡ್ ಮಾಡಿ 4 ಫೋಲ್ಡಿಂಗ್ ಆಯಿತು. 4 ಸರಿ ಇದೆ, 8 ಸರಿ ಫೋಲ್ಡಿಂಗ್ ಆದಮೇಲೆ ನೋಡಿ ಎಷ್ಟಿದೆ, 3 ಇಂಚಿಗೆ 3 ಇಂಚ್ ತೊಗೊಳ್ಳಿ. ನೋಡಿ ಇಲ್ಲಿಂದ ತೊಗೋಬೇಕು. ಫೋಲ್ಡಿಂಗ್ ಮಾಡಿದ್ವಲ್ಲ, ಇಲ್ಲಿಂದ 3 ಇಂಚು ಮಾರ್ಕ್ ಮಾಡ್ಕೊಂಡು ಟೇಪ್ ಸೆಂಟ್ರಲ್ಲೇ ಇರಬೇಕು. ಅಲ್ಲಿ ಮೇಲ್ಗಡೆದು ಅದು ಬೆರಳು ತಿರುಗಿಸಂಗಿಲ್ಲ, ಅದು ಕೆಳ ಮಾತ್ರ ತಿರುಗಿಸ್ಬೇಕು ನೋಡಿ. 3 ಇಂಚು ಈ ಥರ ಶೇಪ್ ಹಾಕ್ಕೊಡಿ ನೀಟಾಗಿ. ನಮಗೆ ಬೇಕಿರೋದು 24 ಬೇಕಿರೋದು. 1 ಇಂಚ್ ಎಷ್ಟು ತಗೊಂಡು 25 ತೊಗೊಳ್ಳಿ ನೋಡಿ. 8 ಭಾಗ ಮಾಡಿದರೆ 3 ಬಂತು. 3 ಇಂಚು ಇಲ್ಲಿ ತೊಗೊಂಡಿದ್ವಿ ನೋಡಿ. ಸೆಂಟ್ರಲ್ಲಿ 3 ಇಂಚು ತೊಗೊಂಡಿದ್ವಿ. ಇಲ್ಲಿಂದ ಲೆಂತು ಇದು ಫುಲ್ ಲೆಂತ್ ಬೇಕಿರೋದ್ರಿಂದ 24 ಇಂಚಿದೆ 25 ತೊಗೊಂಡಿದ್ವಿ. ಅಂದರೆ ಸೆಂಟ್ರಲ್ ಟೇಪ್ ಮಾತ್ರ ಸೆಂಟ್ರಲ್ಲಿ ಇರುತ್ತೆ, ಇದು ಚೇಂಜ್ ಆಗಿಲ್ಲ ಪ್ಲೇಸ್. ಇದರಿಂದ ಮತ್ತೆ ಅದೇ ನಂಬರಿಗೆ ಮಾರ್ಕ್ ಮಾಡಬೇಕು ನೋಡಿ. ಇದೇ ಥರ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಇದೇ ಹೇಳತ್ತೆ ಇದರಲ್ಲೇ ಮಾರ್ಕ್ ಮಾಡಬೇಕು. ಈ ದೊಡ್ಡವರಿಗಾದರೂ ಅಷ್ಟೇ ನಾವು ಲೆಂತ್ ಇದೇ ಥರನೇ ಮಾರ್ಕ್ ಮಾಡೋದು. ನಾವು ಯಾವ ಸೈಜ್ ಮಾಡ್ತೀವಿ ಆಗ್ತಲ್ಲ. ಈಗ ನೋಡಿ ಅದೇ ಪಾಯಿಂಟ್ ಮಾಡಿದ್ರಲ್ಲ, ಈ ಶೇಪಲ್ಲಿ ಮಾರ್ಕ್ ಮಾಡಬೇಕು. ಶೇಪ್ ಇದ್ರೆ ಕರ್ವಾಗಿ ಬರ್ಬೇಕು ನೀಟಾಗೆ. ಇದು ಸ್ಮೂತ್ ಸ್ಯಾರಿಯಿಂದ ಗೊತ್ತಾಗ್ತಾ ಇಲ್ಲ. ಅದೇ ಥರ ಲೆಂತ್ ತೊಗೊಂಡಿದೆ ನೋಡಿ. ಲೆಂತ್ ಕಟ್ ಮಾಡಿ ತೆಗಿಲ್ಲ, ತೆಗಿತೆ. ಅದೇ ಥರ ಫಸ್ಟು ಬಟ್ಟೆ ಜಾಗ ಅಂತ ಇಟ್ಕೊಂಡಿದ್ದೆ, ಅದು ಮಾರ್ಕ್ ಎಲ್ಲಿ ಮಾಡಿದರೆ ಅಲ್ಲಿಗೆ ಕಟ್ ಮಾಡಿ ನೋಡಿ. ಕಟ್ ಮಾಡಿ ತೆಗೆದೆ. ಇದೇ ಬಟ್ಟೆ ಒಂದು ಡಬಲ್ ಕಲರ್ ಇರೋದ್ರಿಂದ ಇದು ಬಂದಿದೆ. ಇದು 2 ಪೀಸ್ ಇರುತ್ತೆ ನೋಡಿ. ಈಗ ಬರುತ್ತೆ ಇದು ಬಾಟಮ್ ಪಾರ್ಟ್ ಕಟ್ ಆಯಿತು.
ಬಾಟಮ್ ಪಾರ್ಟ್ ಕಟ್ ಆಯಿತು. ನೆಕ್ಸ್ಟು ಬಾಡಿ ಪಾರ್ಟ್ ಲೆಂತು ಇದಕ್ಕೆ 12 ಬೇಕು. ಲೆಂತು ಒಂದು ಅರ್ಧ ಇಂಚು ಎಷ್ಟು ತಗೊಳ್ಳಿ, 1 ಇಂಚು ಇಷ್ಟು 13 ತಗೊಳ್ಳಿ. ಈ ಅಗಲ 24 ಇದೆ. 24 4 ಭಾಗ 6 ಇಂಚು ತಗೊಳ್ಳಿ. 2 ಇಂಚು ಇಷ್ಟು ತಗೊಳ್ಳಿ, 8 ಇಂಚು ತಗೊಳ್ಳಿ. ಈಗ 8 ಇಂಚು ಆಯ್ತಿದ್ದು, 6 ಇಂಚು ಅಲ್ಲಿ ಕಡೆ ಸೈಜು, ನೆಕ್ಸ್ಟ್ 2 ಇಂಚು ತಗೊಳ್ಳಿ. ಇವಾಗ ನೋಡಿ, ಫಸ್ಟು ಕೊರಡು ಪಟ್ಟಿದ್ದು 1.5 ಇಂಚು ತಗೊಳ್ಳಿ. ಚಿಕ್ಕ ಮಕ್ಕಳು ಬಂದಿದ್ದಾರೆ, ದೊಡ್ಡವರಿಗೆ 2 ತಗೊಳ್ಳಿ. ಇನ್ನೂ ಫುಲ್ ಚಿಕ್ಕ ಮಕ್ಕಳನ್ನ 1 ಇಂಚು ತಗೊಳ್ಳಿ. ಭುಜದ್ದು ಮಾಡ್ತೀನಿ ಅಂದರೆ ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಂಡು ಮಾಡಿ. ನಾನೀಗ ಲೈನಿಂಗ್ ಇದ್ದಿಲ್ಲ, ಹಾಗಾಗಿ ಬಟ್ಟೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಭುಜ 2.5 ತಗೊಳ್ಳಿ. 2.5 ತೊಗೊಂಡ್ರೆ 2 ಬರುತ್ತೆ. ಈಗ 1.5 ತೊಗೊಂಡ್ರೆ ಫೋಲ್ಡಿಂಗ್ ಸೇರಿ 2 ಬರುತ್ತೆ ಕೊರಳಿಂದು. ಭುಜದ್ದು 2.5 ತಗೊಂಡ್ರೆ ಫೋಲ್ಡಿಂಗ್ ಆದಮೇಲೆ 2 ಬರುತ್ತೆ. ಇವಾಗ ಬಗ್ಲು ಶೇಪ್ 4 ತಗೊಳ್ಳಿ. ದೊಡ್ಡವರಿಗಾದ್ರೆ 5.5, ಚಿಕ್ಕ ಮಕ್ಕಳಿಗಾದ್ರೆ 4, ಸ್ವಲ್ಪ ಚಿಕ್ಕವರಾದ್ರೆ 3 ತಗೊಳ್ಳಿ. ಇವರು 10 ವರ್ಷ ಆದಮೇಲೆ 4 ತೊಗೊತೀವಿ ನೋಡಿ. 4 ಇಂಚು ಒಂದು ಮಾರ್ಕ್ ಮಾಡಿ. ಇದು ಎಕ್ಸ್ಟ್ರಾ ಬಂದಿರೋದೆಲ್ಲ ಕಟ್ ಮಾಡ್ಕೊಬೇಕು. ಇನ್ನು ಕಟ್ ಮಾಡಿ ತೋರಿಸ್ತೀನಿ. ನನಗೆ 8 ಇಂಚು ಸಾಕಾಗುತ್ತೆ. ಎಕ್ಸ್ಟ್ರಾ ಬಂದಿರೋದೆಲ್ಲ ಕಟ್ ಮಾಡ್ತೀನಿ. ಆಮೇಲೆ ಈ ಕಡೆ ಗೊತ್ತಿದೆಯಲ್ಲ, ಈ ಕಡೆ 2 ಪೀಸ್ ಇರೋದು ನಮ್ಮ ಕಡೆ ಹಾಕಬೇಕು. ಓಪನ್ ಇರೋದೆಲ್ಲ ಇದಕ್ಕೆ ಸೈಡ್ ಹಾಕಬೇಕು. ಕೊರಳ ಹತ್ರ 1.5 ಇಂಚು, ಭುಜ 2.5 ತೊಗೊಬೇಕು. ಬಗಲು ಶೇಪು 4 ಇಂಚು ತೊಗೊಳ್ಳಿ. 4 ಇಂಚು ಇಲ್ಲಿ ನೋಡಿ. ಈಗ ಶೇಪ್ ಹಾಕಬೇಕಲ್ಲ, ಇಲ್ಲಿ 1.5 ಇಂಚು ಈ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈಗ ಹಾಗೆ ಒಂದು ಶೇಪ್ ತೆಗೀರಿ. ಹಾಗೆ 1 ಇಂಚಷ್ಟು ಶೇಪ್ ತೆಗೀರಿ. ಆಮೇಲೆ ಮುಂದೆ ಕೊರಳ ಹತ್ರ 4 ಇಂಚು ಡೀಪ್ ತೆಗಿತಾ ಇದ್ದೀನಿ. 4 ಇಂಚು ಡೀಪ್ ತೆಗಿತಾ ಇದ್ದೀನಿ. 4 ಇಂಚು 4 ಇದೆ. 4 ಇಂಚು ತೆಗಿತಾ ಇದ್ದೀನಿ. 4 ಇಂಚು ತೆಗೆದು ಇಲ್ಲೂ ಕೂಡ ಒಂದು ಶೇಪ್ ತೆಗಿತಾ ಇದ್ದೀನಿ. ಅಂದರೆ ಬಟ್ಟೆ ಸ್ಟ್ರೈಟ್ ಇರಲಿ, ನೀಟ್ ಇಟ್ಕೊಳ್ಳಿ. ಫಸ್ಟು ನೀವು ಲೈನಿಂಗ್ ಕಟ್ ಮಾಡಿ, ಆಮೇಲೆ ಬಟ್ಟೆ ಹಾಕಿ ಲೈನಿಂಗ್ ಲೈನಿಂಗ್ ಕಟ್ ಮಾಡಿ ಇದಕ್ಕೆ ಹಾಕಿ ಬಟ್ಟೆಗೆ ಹಾಕಿ ಕಟ್ ಮಾಡಿ. ನಾನು ಕಟ್ ಮಾಡ್ತೀನಿ. ಅಂದರೆ ಮುಂಭಾಗ ಮತ್ತು ಹಿಂಭಾಗ, ನಾನು ಮುಂಭಾಗ ಮತ್ತು ಹಿಂಭಾಗ ಸೇಮ್ ತೆಗಿತಾ ಇದ್ದೀನಿ. ಆಮೇಲೆ ಬಟ್ಟೆ ಜಾರ ಇಲ್ಲ ಅಂದರೆ ಒಂದು ಪಿನ್ ಹಾಕ್ತೀನಿ. ನಾನು 2 ಒಂದೇ ಸೇಮ್ ಮೆಜರ್ಮೆಂಟ್ ತಗೊಂಡು ಅಂತ ಒಂದು ಅರ್ಧ ಇಂಚು ಹಿಂದೆ ಎಷ್ಟು ಡೀಪ್ ತೊಗೊಬೋದು. ಆಮೇಲೆ ಬಗ್ಗಿ ಶೇಪಲ್ಲಿ 1 ಇಂಚು ತೆಗ್ದಿವಲ್ಲ, ಇವಾಗ ಮೇಲ್ಭಾಗದಷ್ಟೇ ಮಾತ್ರ ಇನ್ನು ಅರ್ಧ ಇಂಚು ತೊಗೊಳ್ಳಿ. 2 ಪೀಸ್ ತೊಗೊಂಡು ಅರ್ಧ ಇಂಚು ಶೇಪ್ ತೆಗೆದು ಕೆಳಗಿನ ಬೇಕಾದರೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಡೀಪ್ ಮಾಡ್ಕೊಬೋದು. ಹಿಂದ್ಗಡೆನ ಹಿಂಭಾಗದ್ದು ಹಿಂಭಾಗ 4.5 ತೊಗೊಳ್ತಾ ಇದ್ದೀನಿ. 4 ಸಾಕು ತೊಗೊಂಡಿದ್ದು ಇರಲಿ ಒಂದೇ ಅಂತ ನಿಮಗೆ ಗೊತ್ತಾಗ ಕೆಲವರಿಗೆ ಅಂತ ಹೇಳಿ ಆ ಉದ್ದೇಶಕ್ಕೆ ನೋಡಿ. ಆ್ಯಕ್ಚುಲಿ ನಾನು ಮೇಡಮಲ್ಲಿ ಹೇಳಿದ ವೀಡಿಯೋ ಮಾಡಿದ್ದೆ, ಅದಕ್ಕೋ ವೀಡಿಯೋ ಸರಿ ಬರೋದ ಕಾರಣ ಮತ್ತೆ ಎಕ್ಸ್ಟ್ರಾ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ನೀವು ಲೈನ್ ಇದು ಬಾಡಿ ಶೇಪು. ಇದು ನನ್ನ ಮಗಳಿದ್ದು ಡ್ರೆಸ್ ಬಾಡಿ ಶೇಪ್ ಆಯಿತು. ಈಗ ತೋಳು ಕಟ್ಟಿಂಗ್ ಬಂದಿದೆ, ತೋರಿಸ್ತೇವೆ. ಹಾಗೆ ನಮ್ಮ ವೀಡಿಯೋ ನೋಡ್ತಾ ಇರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಏನೋ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕೇಳಿ. ಹಾಗೆ ನೆಕ್ಸ್ಟ್ ಎಲ್ಲ ಕ್ಲಾಸಸ್ ಬರುತ್ತೆ, ವೀಡಿಯೋದು ಬೇಸಿಕ್ ಕ್ಲಾಸ್ಗಳು ಬರುತ್ತೆ ನೋಡಿ. ಯಾರಾದರೂ ಗೊತ್ತಾಗಿ ಮಾರ್ಕ್ ಮಾಡಿ ಕಲೀರಿ, ಚೆನ್ನಾಗಿದೆ. ಈಸಿ ಮೆಥಡ ಕಲಿಬೋದು. ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ. ನಾನು ಲೈನಿಂಗ್ ಕಟ್ ಮಾಡಿಲ್ಲ ನೋಡಿ, ಈ ಥರ ಅದು ಬರುತ್ತೆ. ಅದು ಡಬಲ್ ಕಲರ್ ಆಗೋದ್ರಿಂದ ಸೈಡ್ ಬರುತ್ತೆ, ಈ ಶೇಪ್ ಆಗುತ್ತೆ. ನೆಕ್ಸ್ಟ್ ತೋಳು ಕಟಿಂಗ್ ತೋರಿಸ್ತೀನಿ ಇವರಿಗೆ ನೋಡಿ ಈ ಥರ. ಆದರೆ ಇದು ಕೆಳಗೆ ಬಾಟಮ್ದು ನಾವು ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ 8 ಪೀಸ್ ಮಾಡಿದ್ವಲ್ಲ, ಲೈನಿಂಗು 3 ಮೀಟ್ರ್ ಇದೆ ಬಟ್ಟೆ, 1 ಮೀಟ್ರ್ ತೊಗೊಳ್ಳಿ. ಲೈನಿಂಗು 4 ಪೀಸ್ ಮಾಡಿ ಇದೇ ಶೇಪಲ್ಲೇ ಕಟ್ ಮಾಡಿ. ಲೈನಿಂಗ್ ಬೇಕಾದ್ರೆ 4 ಇಂಚು ಒಳ ಕಡಿಮೆ ಇದ್ದರೂ ನಡೆಯುತ್ತೆ. ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ನಾನು ಬಾರ್ಡರ್ ಬಟ್ಟೆ ಇತ್ತಲ್ಲ, ಅದು ಕಾಂಟ್ರಾಸ್ಟ್ ಕಲರ್ ಹಾಕೋಣ ಅಂತೇಳಿ ತೊಗೊಂಡಿದ್ದೀನಿ. ಅಂದರೆ ಡಬಲ್ ಕಲರ್ ಸ್ಯಾರಿ ಅಲ್ಲ, ಹಾಗಾಗಿ ಈ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಇದು ತೋಳಿಂದ 4 ಫೋಲ್ಡ್ ಇದೆ, 2 ಸ್ಲೀವ್ಸು 4 ಫೋಲ್ಡ್ ಇದೆ, 7 ಇದೆ, 6 ತೊಗೊಂಡು ನಡೆಯುತ್ತೆ. ಲೆಂತು 10 ಇಂಚು ತೊಗೊತೀನಿ, ಅಂದರೆ 3/4 ಮಾಡ್ತಾಯಿದ್ದೀನಿ ನಾನು. ಸ್ಲೀವ್ಸು 3/4 ಆಗಿಲ್ಲ. 10 ಇಂಚು ಬಟ್ಟೆ ತಗೊಂಡ್ಮೇಲೆ ಮೇಲೆ ಶೇಪಿಗೆ 3 ಇಂಚು ಶೇಪ್ ತೆಗಿಬೇಕು.
ನೋಡಿ 3 ಇಂಚ್ ಶೇಪ್ ತೆಗಿಬೇಕು. ಡೌನಿಂಗ್ ತಗೋಬೇಕು ಇವಾಗ. ಮೇಲೆ 2 ಇಂಚ್ ಮಾರ್ಕ್ ಮಾಡಿ ಅದೇ ಥರ ಒಂದು ಶೇಪ್ ತೊಗೊಬೇಡಿ. ತೋಳಿನ ಶೇಪ್ ತೆಗಿಗುತ್ತಲ್ಲ ಅದು ಕಾಣಿಸುತ್ತಾ. ತೋಳಿನ ಶೇಪ್ ತೆಗೆದೆ, ಕಟ್ ಮಾಡೋಣ. ಇಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರ್ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆಲ್ಲ ಸೆಂಟ್ರ್ ಒಂದು ಇಲ್ಲಿ 1/2 ಇಂಚ್ ನೋಡಿ. ತೋಳು ರೆಡಿ ಆಯ್ತು. 2 ಸ್ಲೀವ್ಸ್ ಬರ್ತದೆ. ಲೆಫ್ಟ್ ಸೈಡು ರೈಟ್ ಸೈಡು ನೋಡಿ ಇಷ್ಟು ಗ್ಯಾಪ್ ಬರಬೇಕು. ಇಷ್ಟು 1/2 ಇಂಚ್ ಗ್ಯಾಪ್ ಬರಬೇಕು. ಲೆಫ್ಟ್ ಸೈಡ್ ರೈಟ್ ಸೈಡ್ ಆಯಿತು. ಹಾಗೆ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಅದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.